ಸರ್ ನಿಮ್ಮ ಹೆಸರು ಹೇಳಿ. ಸಂಪತ್ ಕುಮಾರ್. ಯಾವ ಊರು ಸರ್? ಚಿಕ್ಕುಂಡಗಲ್. ಕೋರ ಹೋಬಳಿ ತುಮಕೂರು ತಾಲೂಕು. ಕೋರ ಹೋಬಳಿ ತುಮಕೂರು ತಾಲೂಕು ಜಿಲ್ಲೆ. ತುಮಕೂರು ಜಿಲ್ಲೆ. ಸರ್ ಇದು ಎಷ್ಟರಾಗಿದೆ ಊರಿ? ಇದು ಎರಡಲ್ಲ. ಎರಡಲ್ಲ? ನಾಲ್ಕೆಲ್ಲ ಉದುರಿಸಿದೆ. ಈಗ ಉದುರಿಸಿದೆ ಒಂದಲ್ಲ. ಹಾಂ ಸರ್ ಎಷ್ಟು ದಿನದಿಂದ ಇದೆ ನಿಮ್ಮ ಮನೆಗಿದು? ಇದಾಗಲೇ 2 ವರ್ಷ. 2 ವರ್ಷ ಆಯಿತು. 2.5 ವರ್ಷ. ಸಣ್ಣ ಕರೂರು ಇರೋದಕ್ಕೆ ತಂದಿದ್ದು? ಕರುವಿನಿಂದಲೇ ಇದೆ. ನೀವು ತಂದು ತಮಿಳ್ನಾಡಿಂದನಾ? ತಮಿಳ್ನಾಡು ರುದ್ರಪ್ಪ. ರುದ್ರಪ್ಪ ಅವರಿಂದ. ಹಾಂ ಮಂಚಿಬೆಟ್ಟ. ಮಂಚಿಬೆಟ್ಟ. ಹಾಂ ಬಸ್ತಿ ಊರಿ ಮಗ. ಹಾಂ ಸರ್ ಈಗ ಅಲ್ಲಿ ಹಾಕಿದ್ಮೇಲೆ ಬಿಟ್ಟಿದ್ದೀರಾ? ಎಷ್ಟು ಹಸು ಮೇಲೆ ಬಿಟ್ಟಿದ್ದೀರಾ? ಒಂದು 500 ಮೇಲೆ ಬಿಟ್ಟಿದ್ದೀನಿ ಬಿಡಿ. ಹೌದಾ? ಆಲ್ರೆಡಿ 3 ಕರು ಹಾಂ ಇದ್ದಾವೆ, ಹುಟ್ಟಿದ್ದಾವೆ. ಇನ್ಮೇಲೆ ಹುಡ್ತವೆ. ಹುಡ್ತವೆ. ಹಾಂ ಹಾಂ ನೀವು ಬಿಟ್ಟು 1 ವರ್ಷ ಮೇಲೆ ಆಯಿತಾ? ವರ್ಷ ಮೇಲೆ ಆಯ್ತು. ವರ್ಷ ಆಯಿತು. ಕರು ಹಾಕ್ಬಿಟ್ಟಿದ್ವಲ್ಲ. ಹಾಂ ಹಾಂ ಅವರು ಇದೇ ಬೇಕು ಅಂತ ಅಲ್ಲಿದ್ದ ಮುಂಚೆನೇ ಬಿಡಿಸ್ಕೊಂಡಿದ್ವಿ. ಹಾಂ 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 ಅವಾಗ ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ದೊಡ್ಡೋರಿ ಇತ್ತು. ಹಾಂ ಅದು ಕೊಟ್ಮೇಲೆ ಇದನ್ನೇ ಬಿಡ್ತಾ ಇದ್ದೀರಾ? ಕೊಟ್ಮೇಲೆ ಇದೆ. ಹ್ಞೂ ನಿಮಗೆ ಹಸುಗಳು ಬರ್ತವೆ, ಸುತ್ತಲೂ ಬರುತ್ತೆ. ಹಾಂ ಹಾಂ ಸರ್ ಇದು ತೊಗೊಂಡು ಎಷ್ಟು ದಿನ ಆಯಿತು? ಇದು ತಗೊಂಡು 1 ವಾರ. 1 ವಾರ ಆಯಿತು. ಏಳುಗಳ್ಳಿ ರವಿಯವ್ರ ಹತ್ರ ತೊಗೊಂಡಿದ್ದೀರಾ? ಏಳುಗಳ್ಳಿ ರವಿಯವ್ರ ಹತ್ರ. ಎಷ್ಟು ಕೊಟ್ಟಿದ್ದೀರಾ ಸರ್? 1,65,000. 65. ಇನ್ನು ಅಲ್ಲಾಗಕ್ಕೆ 1 ವರ್ಷ ಮೇಲೆ ಬೇಕು. ಹ್ಞೂ ಹ್ಞೂ ಈಗ 12 ತಿಂಗಳ 12-13 ತಿಂಗಳು. 12-13 ತಿಂಗಳು. ಸರ್ ಅವ್ರ ಮನೇಲಿ ಹುಟ್ಟಿದ್ದ ಅಥವಾ ಅವ್ರು ತಂದಿದ್ದ? ತಂದಿರೋದೆ. ಹಾಂ ಒಂದು ಬಸ್ತಿಯವರಿ ಬ್ಲಡ್ ಲೈನ್ ಆಯಿತು, ಒಂದು ಇಗ್ನೂರು ಬ್ಲಡ್ ಲೈನು. ಹಾಂ ಈ ಕಡೆ ಇರಲಿ ಅಂತನಾ? ಸರಿ ಇದು ನಿಮ್ಮ ಹಳೆ ಊರಿದ್ದ? ಇದು ಅಜ್ನಳ್ಳಿ ಕರಿಯಪ್ಪ. ಅಜ್ನಳ್ಳಿ ಕರಿಯಪ್ಪ ಅಂತ. ಹಾಂ ಅದು ಒಂದು 14 ತಿಂಗಳ? 15. ಹಾಂ ಸರ್ ಮತ್ತೆ ಕೈ ತಿಂಡಿ ಏನು ಕೊಡ್ತೀರಾ? ಉಳ್ಳಿ ಬೋಸ. ಹಾಂ ನಿಮ್ಮ ಮನೆಗೆ ಇದು 2 ಬಸ್ತಿ, ಎರಡನೇದು ಇದು ಬಸ್ತಿವರಿ ಮಗ. ಎರಡನೇದು. ಮೊದಲನೇದು ಒಂದಿತ್ತು, ಇದು ಎರಡನೇದು. ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಉಳ್ಳಿ ಬೋಸ. ಹಾಂ ಹಿಂಡಿ. ಹಾಂ ಹಾಂ ಮುಸ್ಲಿಂ ಜೋಳದ ನುಚ್ಚು. ಹಾಂ ಹಾಂ ಸದ್ಯಕ್ಕೇನು ಕೊಡಲ್ಲ ಯಾವನು? ಇದೊಂದು ಕೊಡ್ತೀರಾ? ಕೊಡ್ತೀವಿ. ಹಾಂ ಹಾಂ ಸರ್ ಮೊಬೈಲ್ ನಂಬರ್ ಹೇಳಿ. 89 ಹಾಂ 708 47 144 144. ಅಂದರೆ ಕರುಗಳಿಗೆ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಏನು ಮಾಡೋದು? ಇದು ಕರ ತರಬೇಕಾದ್ರೆ 3 ತಿಂಗಳು 30,000 ತೆಗಿ. ಹಾಂ 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 ಕೊಡಲ್ಲ ಅನ್ನೋಕ್ಕೆ ನಾವು ಬಿಡಲ್ಲ. ಹಾಂ ಹಾಂ ದೊಡ್ಡವರಿಂದ ತರಬೇಕು ಅಂತ ಹೋದ್ವಿ. ಹಾಂ ಹಾಂ 95 ಕನ ಕೇಳಿದ್ವಿ, ಕೊಡಲಿಲ್ಲ. ಹಾಂ 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 ಕಿಚನ್ಗೆರೆ ಸತೀಶ್ ತಂದ. ಹೌದು ಇದು ಒಳ್ಳೆ ದೊಡ್ಡವರಿ ಆಗುತ್ತೆ, ಸಾಕಬೇಕು. ಅದಕ್ಕೆ ಬೆಡ್ ಲೈನು ಚೇಂಜ್ ಮಾಡಬೇಕು ಅಂತೆಲ್ಲ ತಂದ್ವಿ. ಹಾಂ ಹಾಂ ಅಂದರೆ ಈ ಕಡೆ ಎಲ್ಲ ಹೆಣ್ಗರುಗಳು ಹುಟ್ಟಿದ್ರೆ ಇದಾಗುತ್ತೆ ಅಂತ. ಅದಕ್ಕೋಸ್ಕರನೇ ತಂದ್ವಿ. ಹ್ಞೂ 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 ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.